ನನಗೆ ಒಂದಿನ ಯಾರೊಬ್ಬರು ಕೇಳಿದ್ರು, ಮೂರ್ತಿ ನಿಂಗೆ ಯಾಕಾರು ಬೆಂಗಳೂರಿಗೆ ಬಂದೆ ಅಂತ ಅನ್ನಿಸ್ತಾ ಅಂತ ಕೇಳಿದ್ರು. ಇಲ್ಲ ಇಲ್ಲ, ನಾನು ಇನ್ನೂ ಬೇಗ ಬರಬೇಕಾಗಿತ್ತು ಅನ್ನಿಸ್ತು ನನಗೆ. ಯಾಕೆಂದರೆ ಇಲ್ಲ ಅಷ್ಟು ಅವಕಾಶ ಇದೆಯಲ್ಲ, ನೆಮ್ಮದಿ ಇದೆ ಇಲ್ಲಿ. ಮನುಷ್ಯಂಗೆ ಕೆಲಸ ಸಿಕ್ಬಿಟ್ರೆ ಮೇಡಮ್, ಅದಕ್ಕಿಂತ ನೆಮ್ಮದಿ ಇನ್ನೇನು ಬೇಕು? ನೆಮ್ಮದಿ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಧೈರ್ಯ ಬರುತ್ತೆ. ದುಡ್ಡಿದ್ರೆ ಮತ್ತೆ ಒಳ್ಳೆ ಮನಸ್ಥಿತಿ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲ, ಕೆಲಸ ಸಿಕ್ಕಿದ್ರೆ ನೆಮ್ಮದಿ ತನಗೆ ತಾನೇ ಬಂದ್ಬಿಡುತ್ತೆ. ಕೆಲಸ ಮಾಡ್ತಾಯಿದ್ರೆ ದುಡ್ಡು ಬರುತ್ತೆ, ಒಳ್ಳೆ ವಾತಾವರಣದಲ್ಲಿ ಕಲಿತಾ ಹೋಗ್ತೀವಿ. ಆ ಥರ ಕಲಿಯೋ ಅವಕಾಶ ಆಗ್ಬಿಡುತ್ತೆ ನನಗೆ. ಸೊ ಬೆಂಗಳೂರು ಅಂದರೆ ನನಗೆ ಬಹಳ ಪ್ರೀತಿ. ನನ್ನ ಹುಟ್ಟೂರು ಮೈಸೂರು, ನನ್ನ ಕಾರ್ಯಕ್ಷೇತ್ರ ಬೆಂಗಳೂರಲ್ಲಿರೋದ್ರಿಂದ ನನಗೆ ಎರಡೂ ಅಂದರೆ ತುಂಬ ಪ್ರೀತಿ. ಬೆಂಗಳೂರಲ್ಲಿ ಇಲ್ಲ. ಈ ಆಟೋ ಡ್ರೈವರ್ ಆದಾಗ ನಿಮಗೆ ಬಹಳ ಆಶ್ಚರ್ಯಗೊಳಿಸಿದಂಥ ಕೆಲವು ಅನುಭವಗಳೇನು? ಖಂಡಿತ ಹೇಳ್ತೀನಿ. ನಾನು ಆ್ಯಕ್ಚುಲಿ ಕೆಲಸ ಮಾಡುವಾಗ ಏನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ತುಂಬ ಪ್ರೀತಿಯಿಂದ ಮಾತಾಡಿಸುವೆ ಜನರಿಗೆ, ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದೆ. ಸ್ಟಾರ್ಟಿಂಗ್ ಏನಾಗ್ತಾಯಿತ್ತು ಅಂದರೆ, ಬಿಗಿನಿಂಗಲ್ಲಿ ಕೆಲವು ಏರಿಯಾಗಳಿಗೆ ಹೋದರೆ ಬಾಡಿಗೆ ಸಿಗ್ತಿರ್ಲಿಲ್ಲ. ಯಾವ ಏರಿಯಾ? ಈ ರಾಜಾಜಿನಗರ, ವಿಜಯನಗರ, ಇಲ್ಲೆಲ್ಲ ಆವತ್ತಿನ ದಿನದಲ್ಲಿ. ಯಾಕಂದರೆ ತುಂಬ ಹೆಚ್ಚು ಕನ್ನಡಿಗರಿರೋ ಜಾಗ. ಏನಾಗ್ತಿತ್ತಂದರೆ, ಈ ಕನ್ನಡಿಗರು ಜಾಸ್ತಿ ಇರೋ ಕಡೆ ಏನಾಗುತ್ತೆ, ಅವರೆಲ್ಲ ಅವ್ರ ಓನ್ ವೆಹಿಕಲ್ ಜಾಸ್ತಿ ಬಳಸ್ತಾರೆ ಅವರು. ಯಾಕೆಂದರೆ ದುಡ್ಡು ಸೇವ್ ಮಾಡಬೇಕನ್ನೋ ಥಾಟ್ಸ್ ಇರುತ್ತೆ ಅವರಲ್ಲಿ. ಅದು ಪಾಪ ಅವ್ರಿಗೆ ಅನುಕೂಲ ಆಗಬೇಕಲ್ವಾ. ಅದರಿಂದ ಏನಾಗೋದು ಅಂದರೆ, ನಮಗೆ ವಿಜಯನಗರ, ರಾಜಾಜಿನಗರಕ್ಕೆಲ್ಲ ಹೋದರೆ ಖಾಲಿನೇ ಬರಬೇಕು ನಾವು ಮೆಜೆಸ್ಟಿಕ್ ತನಕ. ಆದರೆ ನಾನು ಹೆಂಗೆ ಅಂದರೆ, ಹಂಟರ್ ನಾನು. ಸಿಕ್ಕರು ಸಾಕು ಅಟೆಂಡ್ ಮಾಡೋದು ನಾನು. ಆಮೇಲೆ ಬರೋದು ಏನಾರು ಇರಲಿ, ಫಸ್ಟ್ ಸಿಕ್ಕಿದ್ದು ಅಟೆಂಡ್ ಮಾಡೋಣ ಅಂತ ಹೋಗ್ಬಿಡ್ತಾಯಿದ್ದೆ. ನಂದು ಆ್ಯಕ್ಚುಲಿ ಸ್ಟ್ಯಾಂಡ್ ಇರ್ತಾ ಇರಲಿಲ್ಲ, ನಮ್ಮ ಮನೆಯೇ ಸ್ಟ್ಯಾಂಡ್ ನನಗೆ. ಮನೆ ಬಿಟ್ಟರೆ ಸೀದಾ ಹೋಗೋದು, ಬಾಡಿಗೆ ಬರೆದ್ರೆ ಎಲ್ಲಿಗೆ ಬಂದರೂ ಸರಿ ಹಂಟರ್ ಥರ ಡ್ಯೂಟಿ ಮಾಡ್ತಾನೇ ಇದ್ದೆ ನಾನು. ದಿನಕ್ಕೆ ಎಷ್ಟು ದುಡಿತಾ ಈ ಆಟೋದಲ್ಲಿ? ಒಂದು 500-600 ರೂಪಾಯಿ ಬರ್ತಾಯಿತ್ತು ನಮಗೆ ಖರ್ಚು ಬಿಟ್ಟು. 500-600 ರೂಪಾಯಿ. ಇಲ್ಲಿ ನಾನು ಕೆಲಸ ಬಿಟ್ಟಾಗ 3780, ಇಲ್ಲ 15,000 ಬರುತ್ತಲ್ಲ. ಇಟ್ಸ್ ಎ ಗ್ರೇಟ್ ಮನಿ ಅಲ್ವ ಅದು ನಮಗೆ. ಆ್ಯಂಡ್ ಫ್ರೀಡಮ್. ಸ್ವತಂತ್ರ ಬೇರೆ, ರಾಜ ನಾನು ಅದರಲ್ಲಿ. ಯಾರು ಕೇಳೋರಿಲ್ಲ, ಏನಿಲ್ಲ, ನಾನೇ ರಾಜ. ಸೊ ಆ ಥರ ಒಂದು ಅದ್ಭುತವಾದ ಅವಕಾಶ, ಕೆಲಸ ಮಾಡ್ತಾಯಿದ್ದೆ. ಆಗ ನಾವೇನು ಮಾಡ್ತಿದ್ವಿ ಅಂದರೆ, 10 ರೂಪಾಯಿ ಎಕ್ಸ್ಟ್ರಾ ಕೊಡಿ, ಅಲ್ಲಿ ಬಾಡಿಗೆ ಸಿಗಲ್ಲ ಅಂತ ಕೇಳ್ತಾಯಿದ್ದೆ ನಾನು ಕಸ್ಟಮರಿಗೆ. ಇದನ್ನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿನ ಮಾಡಿದೆ. ಆಮೇಲೆ ಒಂದಿನ ನನ್ನ ಮನಸ್ಸಲ್ಲಿ ಯೋಚನೆ ಬಂತು, ಈ ಥರ ಜನರ ಹತ್ರ ಎಕ್ಸ್ಟ್ರಾ ಕೇಳಬಾರ್ದಲ್ವ ನೀನು, ಭಗವಂತ ಕೊಡಬೇಕಲ್ವ ನಿನಗದನ್ನು, ನೀವು ಹಂಗೆಲ್ಲ ಕೇಳಬೇಡ ಅಂತ ನನ್ನ ಮನಸ್ಸು ಹೇಳ್ತು ನನಗೆ. ಸ್ಟಾಪ್ ಮಾಡಿಬಿಟ್ಟೆ ಅದನ್ನು. ಯೂಶ್ವಲಿ ನನ್ನ ಜನರ ಹತ್ರ 10 ರೂಪಾಯಿ ಎಕ್ಸ್ಟ್ರಾ ಕೇಳುವಾಗ ನಾನು ಅವ್ರಿಗೆ ಹೇಳ್ತಿದ್ದೆ, ನೋಡಿ ನೀವು ಇಳಿಯುವಾಗ ಅಲ್ಲಿ ಯಾವ್ದಾದ್ರು ಪ್ಯಾಸೆಂಜರ್ ನನಗೆ ಸಿಕ್ಕಿದ್ರೆ ನಾನು ನಿಮ್ಮ ಹತ್ರ 10 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ಳಲ್ಲ ಅಂತ ಹೇಳ್ಬಿಟ್ಟೆ ಹತ್ತಿಸ್ಕೊತಾ ಇದ್ದೆ ನಾನು. ಯಾಕೆಂದ್ರೆ ನನಗೆ ಅವರಿಂದ ದುಡ್ಡು ತೊಗೋಬೇಕನ್ನೋದು ನನ್ನ ಉದ್ದೇಶ ಇರ್ತಾ ಇರಲಿಲ್ಲ. ಯಾಕೆಂದ್ರೆ ನಮಗೆ ಬ್ಯಾಲೆನ್ಸ್ ಆಗಲಿ ಅಂತ ಕೇಳ್ತಾಯಿದ್ದೆ ಅಷ್ಟೇ ಅಲ್ಲೇ. ಬಟ್ ಒಂದಿನ ನನ್ನ ಮೈಂಡಲ್ಲಿ ಥಾಟ್ ಬಂದು, ಹಂಗೆಲ್ಲ ಕೇಳಬಾರ್ದು ಮೂರ್ತಿ, ಅವ್ರ ಮೇಲೆ ಯಾಕೆ ಹೊರೆ ಆಗ್ತೀಯಾ, ಸೊ ನಿನಗೆ ಭಗವಂತ ಕೊಡಬೇಕಲ್ವ, ನೀನು ಅವ್ರ ಹತ್ರ ಡೀಲ್ ಮಾಡ್ಕೊಳ್ಳೋದು ನನ್ನ ಮನಸ್ಸಲ್ಲಿ ಬಂದ್ಬಿಡೋದು. ನಾನು ಮಾಡ್ತಾಯಿದ್ದೆ, ಸ್ಟಾಪ್ ಬಿಡೋದು, ಅದನ್ನು ಕೇಳೋದು ನಿಲ್ಲಿಸ್ಬಿಟ್ಟೆ. ಸೊ ಜಸ್ಟ್ ಹಾಗೆ ಮೀಟ್ರ್ ಹಾಕ್ಕೊಳ್ಳೋದು ಹೋಗೋದು, ಎಲ್ಲೇ ಹೋದರೂ ನಾನು ಮೀಟ್ರ್ ಹಾಕೊಂಡೇ ಹೋಗ್ತಾಯಿದ್ದು. ಈವನ್ ಜನ ಬಂದುಬಿಟ್ಟು ಮೀಟ್ರ್ ಹಾಕೋದು ಬೇಡ ಅಂದ್ರೂ, ಹೌದಾ ಬೇಡವಾ ಅಂತ ಹೇಳ್ಬಿಟ್ಟು ನಾನೇನು ಮಾಡುವೆ, ನನಗೋಸ್ಕರ ನನ್ನ ರೆಫ್ರೆನ್ಸ್ಗಿರಲಿ ಅಂತ ಮೀಟ್ರ್ ಹಾಕ್ಕೊಳ್ಳುವೆ. ಹಾಕ್ಕೊಂಡು ಅಷ್ಟೇ ದುಡ್ಡು ತೊಗೊಳ್ತಾಯಿದ್ದೆ. ಯಾಕೆಂದ್ರೆ ನಾನು ಎಕ್ಸ್ಟ್ರಾ ದುಡ್ಡು ತೊಗೋತಾ ಇರಲಿಲ್ಲ. ಯಾಕೆಂದರೆ ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಬೇಕು. ಅವ್ರು ಕೇಳಲಿ ಅಂತ ನಾವು ಮಾಡೋದಲ್ಲ, ನಮ್ಮ ಮನಸ್ಸು ತೃಪ್ತಿಗೆ ನಾವು ಮಾಡೋವಂಥದ್ದು. ಯಾಕಂದರೆ CCTV ಕ್ಯಾಮ್ರಾ ಒಳಗಡೆ ಇದೆಯಲ್ಲ, ಆತ್ಮಸಾಕ್ಷಿ, ಅದಕ್ಕೆ ಯಾವತ್ತೂ ಮೋಸ ಮಾಡ್ಕೋಬಾರ್ದು. ಆ ಥರ ಕೆಲಸ ಮಾಡ್ತಾಯಿದ್ದೆ. ಸೊ ಈ ಥರ ಎಲ್ಲ ಮಾಡುವಾಗ ಏನಾಗ್ತಿತ್ತಂದರೆ, ನನ್ನ ಲೈಫಲ್ಲಿ ಅದ್ಭುತವಾದಂಥ ಪ್ಯಾಸೆಂಜರ್ಗಳು ಬರೋರು ನನಗೆ. ಅಂದರೆ ನಾನು ಜನರನ್ನ ತುಂಬ ಪ್ರೀತಿಯಿಂದ ಮಾತಾಡಿಸುವೆ. ಎಲ್ಲರೂ ನನ್ನನ್ನು ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಾ, ನಮ್ಮೂರಿಗೆ ಬಂದ್ಬಿಡು, ನಮ್ಮ ಜೊತೆ ಇದ್ಬಿಡು ಅಂತೆಲ್ಲ ಕರೀರು ನನಗೆ. ಇಲ್ಲ ನನಗೆ ಇಲ್ಲಿ ಫ್ರೀಡಮ್ ಇದೆ, ನಾನು ಆರಾಮಾಗಿ ಮಾಡ್ತೀನಿ ಅಂತ ಕೆಲಸ ಮಾಡ್ತಾಯಿದ್ದೆ. ಆ ಥರ ಮಾಡ್ತಾಯಿದ್ದಂಥದ್ರಲ್ಲಿ ಕೆಲವೊಂದು ಅನುಭವಗಳು ಹಂಚ್ಕೋತೀನಿ ಆಟೋದಲ್ಲಿ ಆಗಿರೋವಂಥದ್ದು. ಒಂದು ಸಲ ಏನಾಯ್ತಂದರೆ, ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಈ ಕೂಡ್ಲು ಗೇಟ್ ಇದೆಯಲ್ಲ, ಅಲ್ಲಿ 3 ಜನ ಹುಡುಗಿಯರು ಬಂದರು. ಫೋರಮ್ಗೆ ಹೋಗ್ಬೇಕು ಬರ್ತೀರಾ ಅಂತ ಕೇಳಿದ್ರು. ಸರಿ ಅಂತ ಹೇಳಿದೆ. ಎಷ್ಟು ಅಂದರು, ಬೈ ಮೀಟರ್ ಅಂತ ಹೇಳಿದೆ. ಆಯ್ತಂತ ಬಂದರು. ಕೇಳಿದ್ದು 3 ಜನ, ಹತ್ತುವಾಗ 4 ಜನ ಹತ್ಕೊಂಡ್ಬಿಟ್ರು ಅವರು. ಎಲ್ಲ ಅವ್ರು ನಾರ್ತ್ ಇಂಡಿಯನ್ಸು. ನಾನೇನು ಮಾಡಿದೆ, 1.5 ಅಂತ ಹೇಳಿದೆ ಅವರಿಗೆ. ಬಟ್ ಅವ್ರ ಮಾತಿನ ಬರದಲ್ಲಿ ಕೇಳಿಸ್ಕೊಳ್ಳಿಲ್ಲ ನನ್ನ ಮಾತವರು. ಸರಿ ಹೋದಾಗ ಅಲ್ಲಿ ಫೋರಮ್ ಹತ್ರ ಇಳಿಸ್ದೆ. 66 ರೂಪಾಯಿ ಆಗಿತ್ತು. 100 ರೂಪಾಯಿ ಕೊಟ್ಟರು. 99 ತೊಗೊಂಡು 1 ರೂಪಾಯಿ ಚಿಲ್ಲರೆ ಕೊಟ್ಟೆ. ಯಾರು ಚೀಟಿಂಗ್ ಕರ ಆಯ್ಕೆ ಅಂದ್ಬಿಟ್ರು. ಇಲ್ಲ ಮೇಡಮ್, ಆ್ಯಕ್ಚುಲಿ 1.5 ಇಟ್ಸ್ ಅಂಡರ್ಸ್ಟುಡ್ಡು. 66 ಆಗಿದೆ, 99. ನಾನು ಹೇಳಿದೆ, ನೀವು ಕೇಳಿಸ್ಕೊಂಡಿಲ್ಲ ಅಂತ ಹೇಳಿದೆ. ಇಲ್ಲ ನೀನು ಮೋಸ ಮಾಡ್ತಾ ಇದೆಯಾ ಅಂದ್ಬಿಟ್ರು ಅವರು. ಹೌದಾ, ನಾನು ಮೋಸ ಮಾಡ್ತಾಯಿದ್ದೀನಾ? ಸರಿ, ಒಂದು ಕೆಲಸ ಮಾಡಿ ಅಂದ್ಬಿಟ್ಟು ಆ 100 ರೂಪಾಯಿ ತೆಗೆದು ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಇಮಿಡಿಯೇಟಾಗಿ ಕೊಟ್ಬಿಟ್ಟು ಬೇರೆ ಪ್ಯಾಸೆಂಜರ್ ಬಂದರು. ನಾನು ಹೊರಟೋಗ್ಬಿಟ್ಟೆ. ದುಡ್ಡು ಇಸ್ಕೊಳ್ಳಿಲ್ಲ ಅವ್ರ ಹತ್ರ. ನಾನು ಮೂವ್ ಆಗಿಬಿಟ್ಟೆ ಅಲ್ಲಿಂದ.
ಯಾಕೆಂದರೆ ನನಗೆ ಗೊತ್ತು ನಾನು ಮಾಡೋ ಸಂಪಾದನೆ ನ್ಯಾಯವಾದ ಸಂಪಾದನೆ, ಅದು ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ, ಅದು ನಂಗೆ ಬಂದೇ ಬರುತ್ತೆ ಅನ್ನೋದು ನನ್ನ ಒಂದು ಕಾನ್ಫಿಡೆನ್ಸ್ ಇತ್ತು ನನ್ನಲ್ಲಿ.